ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇಂದು ಬೆಳಿಗ್ಗೆ 11ಕ್ಕೆ ರಾಜ್ಯಾಧ್ಯಕ್ಷರಾದ ಶ್ರೀ ನಾರಾಯಣಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಳ್ಳಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಾಚಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೋಟ್ಬುಕ್ ಪೆನ್ನು ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕರವೇ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರವರ 57ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆದ ಕಾರಣ ಕರವೆಯ ಎಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಎಲ್ಲಾ ಗ್ರಾಮ ಶಾಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತಳ್ಳಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಾಚಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೋಟ್ಬುಕ್ ಪೆನ್ನು ವಿತರಣೆಯ ಸಮಯದಲ್ಲಿ ಅಧ್ಯಕ್ಷರಾದ ತಿರುಪತಿ, ಗೌರವಾಧ್ಯಕ್ಷ ರಾಜು, ಕೆಂಬಾವಿ ವಲಯ ಅಧ್ಯಕ್ಷ ಕುಮಾರ್ ಮೋಪಗಾರ್, ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಹಿರೇಮಠ್, ಕಾರ್ಯದರ್ಶಿ ಶಿವು ಮಲ್ಲಿಬಾವಿ, ಕಾಚಾಪುರ್ ಗ್ರಾಮ ಶಾಲೆ ಅಧ್ಯಕ್ಷ ಬಸುಪುರಾಣ, ಸಿದ್ದನಗೌಡ ರೇವಣಸಿದ್ದ, ಕಲ್ಲದೇವನಹಳ್ಳಿ, ಮಲ್ಲನಗೌಡ ಕದ್ನಳ್ಳಿ, ರಮೇಶ್ ಚಿಂಚೋಳಿ, ಸಿದ್ದು ಜೋಗಿ, ಸಾಯಬಣ್ಣ ಇಂಟ್ಮನೆ, ಅಂಬಯ್ಯ ಬಡಿಗೆ, ಕಾಶಿಂ ಎಡಪೂರ್, ಚಂದಪ್ಪ, ರಮೇಶ್ ಅಲ್ದಾಳ, ತಳ್ಳಳ್ಳಿ ಮತ್ತು ಕಾಚಾಪುರ್ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಸಾಮಾಜಿಕವಾಗಿ ಇವತ್ತು ನಮ್ಮಿಂದ ಏನ್ ಮಾಡಕ್ ಸಾಧ್ಯ? ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಇವತ್ತು ಕರ್ನಾಟಕದಾದ್ಯಂತ ಸಾರ್ವಜನಿಕ ವಲಯದಲ್ಲಿ ಇರತಕ್ಕಂತ ಸಾರ್ವಜನಿಕ ಸೇವೆಗೆ ಇವತ್ತು ಮುಕ್ತವಾಗಿ ಇವತ್ತಿನ ದಿನ ಎಲ್ಲರೂ ಬೆಳಕಿನ ಸಂಜೆ ಮುಕ್ತವಾಗಿ ನಾವು ಈ ನಾರಾಯಣ ಹುಟ್ಟುಹಬ್ಬ ವಿಶೇಷವಾಗಿ ಮಾಡಬೇಕಂತೆ. ಇನ್ನಿತರ ಎಲ್ಲರೂ ಹುಟ್ಟುಹಬ್ಬಗಳು ಆಚರಣೆ ಮಾಡ್ಕೊತಾರೆ. ಇದು ಯಾವುದೋ ಒಂದು ಪಾರ್ಟಿ ಮಾಡ್ತಾರೋ, ದೊಡ್ಡ ರೆಸಾರ್ಟ್ ಇಡ್ತಾರೋ ಅಥವಾ ಏನೋ ಹೇಳ್ತಾರ, ಅಲ್ಲಿ ಯಾವ್ದು ಮಾಡೋದಿಲ್ಲ. ನೋಟ್ ಬುಕ್ ಪೆನ್ನು ಕೊಡೋದ್ರಿಂದ ಶಾಲೆ ಮಕ್ಕಳಿಗೆ ಒಂದು ದಿನ ಬೇಡ ಒಂದು ತಿಂಗಳ ಅವ್ರ ಕಲಿಕೆಗೆ ನಮ್ಮಿಂದ ಸಹಾಯ ಆಗೋ ಉದ್ದೇಶದಿಂದ ನಮ್ಮ ರಾಜ್ಯಾಧ್ಯಕ್ಷರು ನಿಮ್ಮ ಕೈಲಾಗಿರ್ತಕ್ಕಂಥ ಸಮಾಜ ಸೇವೆಗಳನ್ನು ಮಾಡ್ಬೇಕನ್ನೋದಕ್ಕೆ ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ ರಕ್ಷಣಾ ವೇದಿಕೆದವರು. ಹೊಲದಲ್ಲಿ ಇದಕ್ಕಿಂತ ಮುಂಚೆ ಆದರೂ ಅವ್ರ ಹುಟ್ಟುಹಬ್ಬ, ಇನ್ನಿತರ ಹುಟ್ಟುಹಬ್ಬ, ಇದರ ವಿಶೇಷ ಕಾರ್ಯಕ್ರಮಗಳಾದರೂ ಕೂಡ ನಮ್ಮ ರಕ್ಷಣಾ ವೇದಿಕೆ ಈ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳು ಹಂಚುವುದಿರ್ಬೋದು. ಇನ್ನಿತರ ಶಾಲೆಗಳಲ್ಲಿ ತಳ್ಳಳ್ಳಿ, ಕಾಚಾಪುರು, ಐನಾಪುರು ಈ ಭಾಗದಾಗ ಈ ಸರ್ ಮತ್ತೆ ಮುಂದೆ ಇನ್ನಂತರ ನವೆಂಬರ್ ಇನ್ನಿತರ ಕಾರ್ಯಕ್ರಮ ಮತ್ತೆ ಇದೇ ಭಾಗದಲ್ಲಿ ಕೈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಬೇರೆ ಶಾಲೆಗಳಿಗೆ ನಮ್ಮಿಂದ ಏನು ಸಾಧ್ಯ ಅದನ್ನು ಮಾಡಕ್ಕೆ ನಾವು ಪ್ರಯತ್ನ ಮಾಡಿ ಹೋಗೋದು. ಮತ್ತೆ ಶಾಲೆಯಲ್ಲಿ ಇವಾಗ ಹೇಳಿದ್ರೆ ಮುಖ್ಯವರು ಉನ್ನತ ಹುದ್ದೆ ಹೋಗ್ರಿ, ಎಲ್ಲ ಹೋಗ್ರಿ. ನೀವು ಉನ್ನತ ಹುದ್ದೆ ಹೋಗ್ರಿ, IAS ಆಗಲಿ, KAS ಆಗಲಿ, ಕರ್ನಾಟಕದಲ್ಲಿ ಭಾರತದಲ್ಲಿ ಅಥವಾ ಬೇರೆ ದೇಶಗಳಿಗೆ ಹೋಗ್ರಿ, ಮೊದಲು ನೀವೆಲ್ಲರೂ ಕನ್ನಡಕ್ಕೆ ಆದ್ಯತೆ ಕೊಡ್ರಿ. ಇವತ್ತು ಹೆಂಗಾದ್ರೆ ನಾವು ಇಂಗ್ಲೀಷ್ ಅವ್ರ ಕೈಗೊಂಬೆ ಆಲಕತ್ತೀವಿ. ನಮ್ಮ ಮಕ್ಕಳಿಗೆ ಓದ್ತೀವಿ ಕಾಶಿ ಅದು ರೊಕ್ಕ ಶಾಲೆ ಇದ್ದಿದ್ರಿ ಇಂಗ್ಲೀಷ್ ಮೀಡಿಯಂ ಅಲ್ಲಿಗೆ ಕಳಿಸ್ತೀವಿ. ನಮ್ಮ ಶಾಲೆ ಒಳಗೆ ಏನ್ ಕಡಿಮೆ ಅದಾವ್ರಿ? ಸರ್ಕಾರಿ ಶಾಲೆ ಒಳಗೆ ಏನ್ ಕಡಿಮೆ ಅದಾವ? ಬಟ್ಟೆ ಕೊಡ್ತಾರ, ಬೂಟ್ ಕೊಡ್ತಾರ, ಕಾಫಿ ಕೊಡ್ತಾರ, ಪೆನ್ನು ಕೊಡ್ತಾರ, ಊಟ ಕೊಡ್ತಾರ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರ, ಹಾಲು ಕೊಡ್ತಾರ, ಮೊಟ್ಟೆ ಕೊಡ್ತಾರ. ಇಷ್ಟೆಲ್ಲ ಇದ್ರು ಹೋಗಿ ಸರ್ಕಾರಿ ಶಾಲೆಯಲ್ಲಿ ಕಲ್ಸೋದ್ ಬಿಟ್ಟು ನಾವು ರೊಕ್ಕ ಶಾಲೆ ಕಳಿಸ್ತೀವ್ರಿ, ಇಂಗ್ಲೀಷ್ ಮೀಡಿಯಂ ಕಳಿಸ್ತೀವಿ. ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇವತ್ತು ಹೆಂಗದಾವ? ಕನ್ನಡ ಶಾಲೆ ಮಕ್ಕಳು ಹೆಂಗ ಊಟ, ಆಟ, ಪಾಠ, ಸಂಸ್ಕೃತಿ ಎಲ್ಲಾ ತರನು ಇಲ್ಲಿ ಶಿಕ್ಷಕ ಕಲಿಸ್ಕೊಡ್ತಾರ. ಕಲೀರಿ, ದೇಶದ ಒಳ್ಳೆ ಒಂದು ಉಜ್ವಲ ನಿಮ್ಮ ಭವಿಷ್ಯ ಇದೆ. ಒಳ್ಳೆ ಉನ್ನತ ಹುದ್ದೆಗಳಿಗೆ ಹೋಗ್ರಿ. ತಾಯಿನಾಡನ ಎರಡನ್ನೂ ಎಂದೂ ಮರಿಬಾರ್ದು. ಎಲ್ಲಾ ಶಾಲೆ ಮಕ್ಕಳು ನಾ ಹೇಳೋದು ಒಂದೇ, ಮೊದಲು ತಾಯಿ, ಆನಂತರ ತಾಯಿನಾಡು, ಇವೆರಡು ನಾವೆಂದೂ ಬಿಟ್ಕೊಡ್ಬಾರ್ದು ಯಾರಿಗೆ. ಇವತ್ತು ಅರ್ಧ ಇಂಗ್ಲೀಷ್ ಹೇಳಿದ್ರೆ ಮುಂದೊಂದು ದಿನ ನಾವೇನಂತ ನಾವು ನಮ್ಮ ಮಕ್ಕಳು ನಮ್ಮ ಮುಂದಿನ ಮಕ್ಕಳಿಗೆ ಕನ್ನಡ ಅಂದ್ರೆ ಏನಂತ ಕೇಳಕ್ ಬರ್ತದೆ ಪರಿಸ್ಥಿತಿ. ಇವಾಗ ಹೆಂಗ್ ಇಂಗ್ಲೀಷ್ ಅಂದ್ರೆ ಏನಂತ ನಾವು ಕೇಳ್ತೀವಿ ನಮ್ಮ ಕಾಲದಾಗ. ಇವತ್ತು ಅರ್ಧ ಜನಕ್ಕೆ ಇಂಗ್ಲೀಷ್ ಅಂದ್ರೆ ಏನಂತ ನಾವು ABCD ಕಲಿಬೇಕಾದ್ರೆ 5 ವರ್ಷ ಮೊದಲು. ಈಗ LKG ಕಳಿಸ್ತೀನಿ ಅಂತಾರೆ, ಸಿಟ್ಟಿಂಗ್ ಬೇಬಿ ಸೀಟ್ ಅಂತ ಏನೋ ಚಂದ ಊಟ ಮಾಡಕ್ ಬರಂಗಿಲ್ಲ, ಇವರೇ ಉಣಿಸ್ಬೇಕು ಅಂತ ಮಕ್ಕಳಿಗೆ ಇಂಗ್ಲೀಷ್ ಕಲ್ಸಕ್ ಚಾಲು ಮಾಡ್ಯಾರ. ಅದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಕನ್ನಡ ಉಳಿಸ್ರಿ, ಕನ್ನಡ ಬೆಳೆಸ್ರಿ. ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ. ಕನ್ನಡಕ್ಕೆ ಏನಾದ್ರು ಧಕ್ಕೆ ಬಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಸದಾ ಮುಂದಿರ್ತದೆ. ಇದ್ರ ಬಗ್ಗೆ ಈ ಹೋರಾಟದಾಗ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಇರ್ಬೋದು, ಇನ್ನಿತರ ಎಲ್ಲ ಪದಾಧಿಕಾರಿಗಳು, ಬೇರೆ ಜಿಲ್ಲೆ, ತಾಲೂಕು ಎಲ್ಲ ಶಾಖೆಯವರು ಅವ್ರ ಮೇಲೆ ಕಡ್ಡಾಯ ಎಲ್ಲರ ಮೇಲೂ ಒಂದೊಂದು ಕೇಸ್ ಅದಾವ, 2 ಕೇಸ್ ಅದಾವ, 10 ಕೇಸ್ ಅದಾವ. ಜೈಲಿಗೆ ಹೋಗಿ ಬಂದಾರ. ಬೆಳಗಾವಿ ಹೋರಾಟದ ಲಾಠಿ ಹಿಡಿದು ತಿಂದೀವಿ. ಯಾರು ಯಾವುದೇ ನಮ್ಗೆ ಹೊಸದಲ್ಲ. ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ
ಶ್ರೀ ಟಿ ಎ ನಾರಾಯಣಗೌಡರ 57ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ನಮಗೆ ರಾಜ್ಯಾಧ್ಯಕ್ಷರಿಂದ ಆದೇಶ ಬಂದ ಮೇರೆಗೆ ಸರ್ಕಾರಿ ಶಾಲೆಗಳಲ್ಲಿ ಅದು ಹಿಂದಿ ಇರತಕ್ಕಂಥ ಶಾಲೆಗಳಲ್ಲಿ ನೋಟ್ಬುಕ್ ಪೆನ್ನು ವಿತರಣೆ ಕಾರ್ಯಕ್ರಮ ಮತ್ತು ತಾಲೂಕಿನಾದ್ಯಂತ ಈ ಕಾರ್ಯಕ್ರಮ ಮತ್ತು ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳು ನಡೀತಾ ಇವೆ. ಅದರಲ್ಲಿ ವಿಶೇಷವಾಗಿ ಸಾಮಾಜಿಕ ಕಾರ್ಯಕ್ರಮಗಳು ಏನಂತಂದರೆ ಸಾರ್ವಜನಿಕ ವಲಯಗಳಲ್ಲಿ ಸಸಿ ನೆಡುವುದು, ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವುದು, ಅನಾಥಾಶ್ರಮಕ್ಕೆ ಊಟ ನೀಡುವುದು ಮತ್ತು ಇನ್ನಿತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವತ್ತು ಕರ್ನಾಟಕದಾದ್ಯಂತ ಹಮ್ಮಿಕೊಂಡಿದ್ದೀವಿ ನಮ್ಮ ರಕ್ಷಣಾ ವೇದಿಕೆ ಕಡೆಯಿಂದ. ಅದೇ ರೀತಿಯಾಗಿ ನಮ್ಗೆ ಆದೇಶ ಬಂದ ಪ್ರಕಾರ ನಾವು ಕೆಂಬಾಯಿ ಹೊಲದ ಕಡೆಯಿಂದ ತಳ್ಳಹಳ್ಳಿ ಬಿ ಮತ್ತು ಕಾಚಾಪುರ ಐನಾಪುರ ಈ ಒಂದು 3 ಶಾಲೆಗಳಿಗೆ ನೋಟ್ಬುಕ್ ಪೆನ್ನು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ನು ವಿತರಿಸಬೇಕಂತೇಳಿ ನಾವು ಒಂದು ನಮ್ಮ ವಲಯದ ಪದಾಧಿಕಾರಿಗಳು ನಾವೆಲ್ಲ ಕುಂತು ಒಂದು ಚರ್ಚೆ ಮಾಡೋದ್ರಿಂದ ನೋಟ್ಬುಕ್ ಪೆನ್ನು ವಿತರಿಸಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಅದರ ಪ್ರಕಾರ ಇವತ್ತು ನಾವು ನಿಮ್ಮ ಇಲ್ಲಿ ಕಾಚಾಪುರ ಶಾಲೆಗೆ ಈ ಸದ್ಯ ಮೊದಲು ತಳ್ಳಹಳ್ಳಿ ಶಾಲೆ ಕೊಟ್ಟು ಬಂದಿದ್ವಿ. ಈಗ ನಿಮ್ಮನ್ನು ಮುಗಿಸ್ಕೊಂಡು ಮತ್ತೆ ಮುಂದೆ ಹೋಗ್ತೀವಿ ನಾವು. ಈ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ಸಂಖ್ಯೆ ಯಾಕೋ ಕಡಿಮೆ ಇದೆ. ದಯವಿಟ್ಟು ನಾನು ಶಿಕ್ಷಕರಿಗೆ ಒಂದು ಹೇಳೋದಂದ್ರೆ ಹೆಚ್ಚಿನ ಮಕ್ಕಳನ್ನ ನಮಗೆ ಬಂದ ಮಾಹಿತಿ ಪ್ರಕಾರ ಕಾಶಿ ಶಾಲೆ ಇಲ್ಲಿ ಹೆಸರಿದೆ, ಕಾಶಿ ಶಾಲೆ ಹೋಗ್ತಿದೆ ಅಂತ ಬಂದಿದೆ ಮಾಹಿತಿ. ದಯವಿಟ್ಟು ಅದನ್ನೇನು ಮಾಡಿ ಕನ್ನಡ ಶಾಲೆಗೆ ಸಾಧ್ಯ ಆದಷ್ಟು ವರ್ಗಾವಣೆ ಮಾಡ್ತಾರೆ. ಯಾಕಂದ್ರೆ ನಾವು ಕನ್ನಡ ಉಳಿಬೇಕು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.